ಹಿರಿಯೂರು ಹಾಗೂ ಚಳ್ಳಕೆರೆಯನ್ನ ತಮ್ಮ ಎರಡು ಕಣ್ಣುಗಳಂತೆ ಕಂಡಿದ್ದ ಸಚಿವ ಡಿ ಸುಧಾಕರ್ ಅವರು ಇಂದು ಇನ್ನು ನೆನಪು ಮಾತ್ರವಾಗಿದ್ದಾರೆ. ಅನಾರೋಗ್ಯದಿಂದ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಕೊನೆಗೂ ಯಾರನ್ನೂ ನೋಡದೆ ವಿಧಿವಶರಾದ ಸುದ್ದಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಲ್ಲಿ ತೀವ್ರ ದುಃಖ ಮೂಡಿಸಿದೆ. ನಮ್ಮನ್ನ ಸಾಕಿ ಬೆಳೆಸಿದ ನಾಯಕ ಡಿ ಸುಧಾಕರ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಜನಸೇವೆ ಮಾಡುವಂತಹ ಮತ್ತೊಬ್ಬ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಎಂದು ಮಾಜಿ ನಗರಸಭೆ ಸದಸ್ಯ ಮುಜೀಬುಲ್ಲಾ ಹಾಗೂ ಅವರ ಸಹೋದರ ಭರತೇಶ್ ಕುಮಾರ್ ಕಂಬನಿ ಮಿಡಿದಿದ್ದಾರೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ನಿವಾಸದ ಬಳಿ ನೀರವ ಮೌನ ಆವರಿಸಿದ್ದು ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ. ಡಿ ಸುಧಾಕರ್ ಅವರು ರಾಜಕೀಯ ಪ್ರವೇಶ ಮಾಡಿದ ದಿನಗಳಿಂದಲೇ ಕಾರ್ಯಕರ್ತರ ಸಭೆ ಸಮಾರಂಭಗಳು ಹಾಗೂ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ರು. ವಿಶೇಷವಾಗಿ ಚಿತ್ರದುರ್ಗ ರಸ್ತೆಯಲ್ಲಿರುವ ಡಿ ಸುಧಾಕರ್ ಶಟಲ್ ಕೋರ್ಟ್ ಆವರಣ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಕುಟುಂಬದಂತಹ ಇಚ್ಛೆಯಂತೆ ಜೈನ ಸಮುದಾಯದ ಸಂಪ್ರದಾಯದಂತೆ ಸೋಮವಾರ ಸಂಜೆ ಸುಮಾರು 4 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಎಂದು ತಿಳಿದು ಬಂದಿದೆ. ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡುತ್ತಿದ್ದಾರೆ. ಅಲ್ಲ ಸರ್, ಇಲ್ಲಿ ಕಾಂಪೌಂಡ್ ಎಲ್ಲ ಇದೆ. ಅಲ್ಲ ಸರ್, ಅಲ್ಲಿ ಕಟ್ಟಕ್ಕೆ ಆಗುತ್ತೆ ಸರ್. ಅಲ್ಲಿ ನಾವು ಪೇ ಮಾಡ್ತೀವಿ. ಕಾಂಪೌಂಡ್ ನೋಡಿ, ಎರಡೇ ಇಲ್ಲೇ ಪಬ್ಲಿಕ್ ಇಲ್ಲೇ ಬರಬೇಕು. ಎಲ್ಲಿ ಅಲ್ಲಿ ಬರೋಕ್ಕೆ ಅವಕಾಶ ಒಂದು ಕಡೆ ಅಲ್ಲಿ ಅಂದರೆ ಹಿಂದೆ CM ಎಲ್ಲ ಬಂದಾಗ ಅಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಮತ್ತೆ ಈಗ ಇದು ಟಿಕೆಟ್ ಮಾಡ್ಕೊಬಿಟ್ರೆ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ. ಹಿಂಗೆ ಆ ಕಡೆ ಬಂದು ಈ ಕಡೆ ಹೋಗ್ತಾರಾ? ಹಾಂ ಸರ್, ಮಧ್ಯದಲ್ಲಿ ಇದು ಮಾಡ್ತಾರೆ. ಒಂದು ಹೊರಗೆ ಅಂತ ಮತ್ತೆ ಅವರು ಬರೋರಿಗೂ ಕೂಡ ಅಲ್ಲಿ ಸ್ವಲ್ಪ ಹೊರಗಡೆಗೆ ಲೆಫ್ಟಿಗೆ ರೈಟ್ ಹಿಂಗಾದ್ರೆ ಹಿಂಗೆ ಹೋಗ್ತಾರೆ. ಹಿಂಗೆ ಲೈನ್ ಮಾಡಿಸ್ಕೋಬೇಕು. ಎಲ್ಲವ್ರು ಸಾಧ್ಯ ಲೈನ್ ಸರ್ ಜನಕ್ಕೆ. ಅಲ್ಲ ಸರ್, ಈಗ ನಾವು ಬ್ಯಾರಿಕೇಡ್ ಅಲ್ಲಿಂದ ಸ್ಟಾಪ್ ಮಾಡ್ಕೊಂಡ್ರೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಬಿಡಬೇಕು. ಅಲ್ಲೇ ಅಲ್ಲ, ರೋಡಲ್ಲಿ ನಿಂತ್ಕೋತಾರ ಜನ. ಫುಟ್ಪಾತ್ ಮೇಲೆ ನಿಂತ್ಕೋಬೋದಲ್ಲ. ಮತ್ತೆ ಇಲ್ಲಿ ಗ್ರೌಂಡಲ್ಲಿ ನೋಡೋದು ಮಾತಾಡಿ ಮಾತಾಡೋಕ್ಕೆ ನನಗೆ ಬಾಯಿಲ್ಲ. ನಮ್ಮ ತಮ್ಮ ಕಳ್ಕೊಂಡಿದ್ರು ಅಂತ ನಮಗೆ ಭಾಳ ಸಂತ ಆಗ್ತದೆ. ಅಂಥ ದಾನಿ ಅವರು ಹುಟ್ಟಿರೋದು ಪುಣ್ಯ ಅಂತ ನಾನು ಹೇಳ್ಬೋದು. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜಿಲ್ಲೆಗೆ ಒಳ್ಳೆ ದೊಡ್ಡ ಹುಲಿ ಅಂತ ಲೀಡು ದೀರ್ಘರಾಜರು ಮಣ್ಕಾಲ ಆಸ್ಪತ್ರೆಗೆ ಮಣ್ಕಾಲಿಗೆ ಹುಲಿ ಹೋದಂಗೆ ಹೋಗಿ ಮಣ್ಕಾಲ ಆಪರೇಷನ್ಗೆ ಹೋದವರು. ಮತ್ತು ಯಾರಿಗೂ ಮಾತಾಡ್ತಿದ್ದಂಗೆ, ಏನು ಗೊತ್ತಿಸಿ ಯಾರಿಗೂ ಒಂದು ಮಾತು ಹೇಳಿದಂಗೆ ಹೋಗ್ಬಿಟ್ರು. ಇವತ್ತು ನಮ್ಮ ಜಿಲ್ಲೆಗೆ ದೊಡ್ಡ ಒಂದು ಆಗಂತ ಅಂಥ ಮನುಷ್ಯ ಮತ್ತೆ ಸಿಗಲ್ಲ ಜೀವನದಲ್ಲಿ. ಮತ್ತೆ ದೇವದಯದಿಂದ ಅಂಥ ಮನುಷ್ಯ ಹುಟ್ಟು ಬರಲಿ ಅಂತೇಳಿ ನಾವೆಲ್ಲ ಬೇಡ್ಕೊಳ್ತೀವಿ. ನಾವೆಲ್ಲ ಅನಾಥರಾಗಿದ್ದೀವಿ. ನಮಗೆ ಯಾರಿಗೆ ಗೊತ್ತಾ ಹೋಗ್ಬೇಕು ಎಂಬುದೇ ನಮಗೆ ಭಾಳ ಒಂದು ಇದಾಗ್ಬಿಟ್ಟಿದೆ. ಅಷ್ಟು ನೋವನ್ನು ಅದು ಹೇಳಬಾರ್ದು. ಹಾಗಾಗಿ ದೇವರಾಯಪ್ಪನಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತೇಳಿ ನಾನು ಬಯಸ್ತೀನಿ.